ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಪಕ್ಷದ ನಾಯಕ ಹಾಗೂ ನಟ ವಿಜಯ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಮಾಡಿರುವ ಅವರು ದುರಂತಕ್ಕೆ ತೀವ್ರ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಜನರ ಸುರಕ್ಷತೆಯೇ ನನ್ನ ಮೊದಲ ಆದ್ಯತೆ. ನನ್ನ ಮೇಲೆ ದ್ವೇಷ ಇದ್ರೆ ನೇರವಾಗಿ ತೀರಿಸಿಕೊಳ್ಳಿ. ಘಟನೆಯ ಸತ್ಯ ಶೀಘ್ರವೇ ಹೊರಬರಲಿದೆ ಅಂತ ಪರೋಕ್ಷವಾಗಿ ಸಿಎಂ ಸ್ಟಾಲಿನ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದುರಂತದಲ್ಲಿ ಗಾಯಗೊಂಡವರನ್ನ ಶೀಘ್ರವೇ ಭೇಟಿ ಮಾಡ್ತೇನೆ ಅಂತಾನೂ ಹೇಳಿದರು. மக்களுடைய சேஃப்டி மட்டும் மைண்டில் வச்சுக்கிட்டு அதுக்கான இடங்களை சூஸ் பண்ணுறது, அதுக்கான இடங்களை பார்த்து பெர்மிஷன் கேட்குறது. மக்களுக்கு எல்லா உண்மையும் தெரியும். மக்கள் எல்லாத்தையும் பார்த்துக்கிட்டு இருக்கிறாங்க. சீக்கிரமே எல்லா உண்மைகளும் வெளியில் வரும். சிஎம் சார், உங்களுக்கு ஏதாவது இந்த பழி வாங்கணும் அப்படின்ற எண்ணம் ஏதாவது இருந்துச்சுன்னா என்ன வேணாலும் பண்ணுங்கள். ಕರೂರು ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂಗೆ ತನಿಖೆ ಚುರುಕುಗೊಂಡಿದೆ. ಟಿವಿಕೆ ರ್ಯಾಲಿಗಾಗಿ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸಿದ್ದ ಟಿವಿಕೆ ಕಾರ್ಯಕರ್ತ ಪನ್ರಾಜ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪನ್ರಾಜ್ ಜೊತೆಗೆ ಟಿವಿಕೆಯ ಕರೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಮಥಿಯ ಜಗನ್ ಅನ್ನೋರನ್ನು ಸಹ ಬಂಧಿಸಲಾಗಿದೆ. ಜೈಲಿನಲ್ಲಿ ನಟ ದರ್ಶನ್ಗೆ ಹಾಸಿಗೆ ದಿಂಬು ಕೊಡ್ತಿಲ್ಲ ಎಂಬ ವಿಚಾರ ಇವತ್ತು ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ ಪರ ವಕೀಲ ಸುನಿಲ್ ವಾದ ಮಾಡಿದ್ದು 45 ದಿನಗಳಿಂದ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಬೆಳಕಿನ ಕಡೆಗೂ ಹೋಗುವಂತಿಲ್ಲ, ವಾಕಿಂಗ್ ಮಾಡೋಕೆ ಬಿಡ್ತಾ ಇಲ್ಲ. ಎಷ್ಟು ಜನ ವಿಐಪಿಗಳಿಗೆ ಎಂತೆಂಥ ಟ್ರೀಟ್ಮೆಂಟ್ ಕೊಡ್ತಾರೆ, ಆದರೆ ನನ್ನ ಕಕ್ಷಿದಾರರಿಗೆ ನಿಯಮಗಳ ಪ್ರಕಾರ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ವಾದ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಎಸ್ಪಿಪಿ ಪ್ರಸನ್ನಕುಮಾರ್, ಇದನ್ನೆಲ್ಲ ಇಲ್ಲಿಗೆ ಹೇಳಬೇಡಿ, ಇದನ್ನ ಇಲ್ಲದೇ ಇದ್ದಿದ್ದನ್ನೆಲ್ಲ ಹೇಳಬೇಡಿ, ಏನ್ ವಿಚಾರ ಇದೆಯೋ ಅದನ್ನಷ್ಟೇ ಹೇಳಿ. ಆರೋಪಿ ಪಲ್ಲಂಗ ಕೇಳಿದ್ರೆ ಕೊಡೋಕ್ಕಾಗಲ್ಲ ಅಂತ ಕೌಂಟರ್ ಕೊಟ್ಟರು. ಎಸ್ಪಿಪಿಗೆ ವಾದಕ್ಕೆ ಮತ್ತೆ ಕೌಂಟರ್ ಕೊಟ್ಟಂತಹ ದರ್ಶನ್ ಪರ ವಕೀಲರು, ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯ ನೀಡಿದ್ದಾರೆ ಗೊತ್ತಾ, ಎಸ್ಪಿಪಿ ಜೈಲರ್ನ ಮಿಸ್ಲೀಡ್ ಮಾಡ್ತಿದ್ದಾರೆ, ಇಲ್ಲದ ಕಾನೂನು ಇವರು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್, ಸಜಾಬಂದಿಗೆ ಕೈದಿಗೆ ಕೊಡುವಂತಹ ಸೌಲಭ್ಯವನ್ನ ಕೊಟ್ಟಿದ್ದೇವೆ, ಆತನಿಗೆ ಯಾವ ರೀತಿ ಸೆಕ್ಯೂರಿಟಿ ನೀಡಬೇಕು ಅಂತಾನೂ ಇದೆ, ಅದನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲಾ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನು ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಲಾಗಿದೆ. ಅತ್ತ ಜೈಲಲ್ಲಿ ಹಾಸಿಗೆ ದಿಂಬಿಗೆ ನಟ ದರ್ಶನ್ ಪರದಾಡ್ತಾ ಇದ್ದಾರೆ. ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಗಂಡನ ಜಪ ಮಾಡ್ತಿದ್ದಾರೆ. ದರ್ಶನ್ ಜೊತೆ ಥೈಲ್ಯಾಂಡ್ ಪ್ರವಾಸದ ಫೋಟೋಗಳನ್ನು ಪತ್ನಿ ವಿಜಯಲಕ್ಷ್ಮಿ ಶೇರ್ ಮಾಡಿಕೊಂಡಿದ್ದಾರೆ. ಜುಲೈನಲ್ಲಿ ಡೆಬಿಲ್ ಶೂಟಿಂಗ್ ಸಮಯದಲ್ಲಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಕೂಡ ಥೈಲ್ಯಾಂಡ್ಗೆ ಹೋಗಿದ್ರು. ಈಗ ಆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಆ ಬಳಿಕ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಕಲಬುರಗಿ ಜಿಲ್ಲೆಯ ಸೊನ್ನ, ಸನ್ನತಿ ಹಾಗೂ ವಿಜಯಪುರದ ಆಲಮೇಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ವೀಕ್ಷಣೆ ಮಾಡಿದರು. 50 ನಿಮಿಷಗಳ ಕಾಲ ಸಮೀಕ್ಷೆ ನಡೆದು ಬಳಿಕ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಯಲಿದೆ. ಸಿಎಂಗೆ ಅನೇಕ ಸಚಿವರು ಸಾಥ್ ನೀಡಿದ್ದಾರೆ. ಇನ್ನು ಸಿಎಂ ವೈಮಾನಿಕ ಸಮೀಕ್ಷೆ ವಿರುದ್ಧ ವಿಜಯಪುರದ ಭೀಮಾ ನದಿ ಪ್ರವಾಹದ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಹಾಗೂ ಅಧಿಕಾರಿಗಳು ರೈತರ ಹೊಲಗಳಿಗೆ ಬರಬೇಕು, ನೀವು ಕೊಡುವ ಪರಿಹಾರ ಯಾವುದಕ್ಕೆ ಸಾಕಾಗುತ್ತೆ, ಮೊದಲು ಹೊಲಕ್ಕೆ ಬಂದು ಸಮಸ್ಯೆ ಆಲಿಸಿ ಬಳಿಕ ಸಮೀಕ್ಷೆ ಮಾಡಿ ಅಂತ ರೈತರು ಆಗ್ರಹಿಸಿದರು. ಅದು ನಮ್ಗೆ ಸರಿ ಅನಿಸ್ಲಿಲ್ರಿ. ಅದಕ್ಕೊಂದು ಏನ್ರಿ ವ್ಯವಸ್ಥಿತವಾಗಿ ಅಧಿಕಾರಿಗಳಿಗೆ ಇಲ್ಲಿ ಬಂದು ಜಾಗಕ್ಕೆ ಬಂದು ಎಷ್ಟು ಹೋಗ್ಯದ ಏನಿತ್ತು, ಈಗ 5 ಫೂಟ್ ಮ್ಯಾಗ ಹತ್ತಿ ಅದ, ಇದಕ್ಕೆ ಈರುಳ್ಳಿ 1 ಫೂಟ್ 2 ಫೂಟ್ ಇರ್ತದೆ, ಅದು ಕಾಣಿಸ್ತದ್ರಿ. 1 ಕಿಲೋಮೀಟರ್ ಮ್ಯಾಗ ಸಿದ್ದರಾಮಯ್ಯನವ್ರು ಹೋದ್ರೆ ಇಲ್ಲಿ ಕೆಳಗಿಂದ ಏನು ಕಾಣಿಸ್ತದ ಅವ್ರಿಗೆ, ಭಾಳ ಆದ್ರೆ ಹಸಿರು ಕಾಣಿಸ್ತಿರ್ಬೋದು, ಭಾಳ ಆದ್ರೆ ನೀರು ಕಾಣಿಸ್ತದ, ಭಾಳ ಆದ್ರೆ ಮತ್ತೊಂದು ಬೆಳೆ ಏನೂ ಕಾಣಿಸಲ್ಲ. ಇದೇ ಹತ್ತಿ ಅದ ಅಂತೇಳಿ ಮ್ಯಾಗಿಂದ 1 ಕಿಲೋಮೀಟರ್ ಮ್ಯಾಗ ಇದೇ ತೊಗರಿರತ್ತೆ ಹೇಳಿ ಅವ್ರಿಗೆ ನಾವು ಇದು ಶಬ್ಬಾಷ್ ಅಂತೇವೆ. 1 ಕಿಲೋಮೀಟರ್ ಮ್ಯಾಗ ಏನು ಕಾಣಿಸ್ತದ, ಇದೇ ಈರುಳ್ಳಿ ಅಂತ ಹೇಳಿ, ಇದೇ ಮೆಕ್ಕೆಜೋಳದ ಅಂತ ಹೇಳಿ ಮ್ಯಾಗಿಂದು ಏನೂ ಕಾಣಿಸೋದಿಲ್ಲ ಅವ್ರಿಗೆ. ಇಲ್ಲಿ ಬಂದು ನೀರು ದಂಡಿಗೆ ಬಂದು ತಿರುಗಾಡಿ ಏನದ ಏನು ಸುದ್ದಿ ನೋಡ್ಕೊಂಡು ಹೋದ್ರೆ ಗೊತ್ತಾಗ್ತದ. ಅವರು ಒಂದು ಸ್ವಲ್ಪ ಬರಬೇಕು, ಬಂದು ನೋಡಿಕೊಂಡು ರೈತರ ಕಷ್ಟ ಏನದ ಅಂತ ಸ್ವಲ್ಪ ವಿಚಾರ ಮಾಡಿಕೊಂಡು ಹೋಗಬೇಕಂತ ನಮ್ಮದು. ಯಾದಗಿರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಶಹಾಪುರ ತಾಲೂಕಿನ ಸಾಧ್ಯಾಪುರಕ್ಕೆ ಭೇಟಿ ನೀಡಿದ ಅವರು ಮಳೆ ನೀರು ನುಗ್ಗಿ ಹಾನಿಗೀಡಾದಂತಹ ಜಮೀನನ್ನ ವೀಕ್ಷಣೆ ಮಾಡಿದರು. ಇದೇ ವೇಳೆ ಹತ್ತಿ ಬೆಳೆ ಕಳ್ಕೊಂಡು ಬಿವೈ ವಿಜಯೇಂದ್ರ ಎದುರು ರೈತರು ತಮ್ಮ ನೋವನ್ನ ತೋಡ್ಕೊಂಡರು. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಗಾಢ ನಿದ್ರೆಯಲ್ಲಿದ್ದ ಸರ್ಕಾರ ಅಂತೂ ಹೆಲಿಕಾಪ್ಟರ್ನಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೊರಟಿದೆ.
ಗುಂಡಿಬಿದ್ದ ರಸ್ತೆಯಲ್ಲಿ ಸಮೀಕ್ಷೆಗೆ ಹೊರಟ್ರೆ ಜನರು ಘೇರಾವ್ ಅನ್ನೋ ಭಯ ಸಿಎಂಗಿದೆ. ರಾಜ್ಯದ ಖಜಾನೆ ಖಾಲಿಯಾಗಿದೆ. ಸುಮ್ಮನೆ ಸಿಎಂ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾರೆ. ಇದುವರೆಗೂ ಪ್ರವಾಹ ಪೀಡಿತ ಸ್ಥಳಗಳಿಗೆ ಸಚಿವರು ಭೇಟಿ ಕೊಟ್ಟಿಲ್ಲ. ಸಮೀಕ್ಷೆಗೂ ಮುನ್ನ ತುರ್ತು ಪರಿಹಾರ ಘೋಷಿಸಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡೋಕ್ಕೆ ಬರ್ತಾ ಇರೋದು. ರಸ್ತೆಯಲ್ಲಿ ಹೋದರೆ ಜನ ನಿಮಗೆ ಗೆರವ್ ಆಗ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ. ತಡವಾಗಿ ಈಗ ಸರ್ಕಾರ ಗಾಢ ನಿದ್ರೆಯಿಂದ ಎಚ್ಚರಗೊಂಡು ಈಗ ಸಮೀಕ್ಷೆ ಮಾಡ್ತಾ ಇದೆ. ಸಮೀಕ್ಷೆ ನೀವು ಮಾಡೋದು ಮುಖ್ಯ ಅಲ್ಲ, ಫಸ್ಟ್ ಪರಿಹಾರ ಘೋಷಣೆ ಮಾಡಿ ಸಮೀಕ್ಷೆಗೆ ಹೋಗಿ. ಇನ್ನು ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತನಾಡಿರುವ ಅಶೋಕ್ 15 ದಿನಗಳಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ಸಿಎಂ ಆದಿಯಾಗಿ ಸಂಪುಟ ಬದಲಾಗಲಿದೆ. ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತಾಡಿದ ರಾಜಣ್ಣ ಮನೆಗೆ ಹೋದ್ರು. ಈಗ ಜಮೀರ್ ಹೋಗ್ತಾರೇನೋ ನೋಡಬೇಕು. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ, ಪರ್ಮನೆಂಟ್ ಸಿಎಂ ಅಲ್ಲ ಅಂತ ಹೇಳಿದ್ದಾರೆ. ಅಕ್ಟೋಬರ್ ಕ್ರಾಂತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಂತ್ರಿನೇ ಹೇಳಿದ್ದಾರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ. ಕ್ಯಾಬಿನೆಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿನೂ ಸೇರಿ, ಅದು ಸಿದ್ದರಾಮಯ್ಯನವರ ಬಲಗೈ ಬಂಟ ಜಮೀರ್ ಅಹಮದ್ ಹೇಳಿದ್ದಾರೆ ಇನ್ನು 15 ದಿನದಲ್ಲೇ ಆಗೋತತೆ ಕ್ರಾಂತಿ ಅಂತ. ಅಂದರೆ ಈ ಸರ್ಕಾರ ತಂತ್ರ ಇಲ್ಲದೆ ನಡೀತಾ ಇರುವಂಥ ಸರ್ಕಾರ, ಅತಂತ್ರದ ಸರ್ಕಾರ ಇದು. ಅಕ್ಟೋಬರ್ ಕ್ರಾಂತಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಂತ್ರಿನೇ ಹೇಳಿದ್ದಾರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ. ಕ್ಯಾಬಿನೆಟ್ ಯಡಿಯೂರಪ್ಪ ಸಿಎಂ ಇದ್ದಾಗ ಪ್ರವಾಹ ಪ್ರದೇಶಕ್ಕೆ ಭೇಟಿ ನೀಡಲಿಲ್ಲ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರಕ್ಕೆ ಮಾಜಿ ಸಚಿವ ರಾಜುಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಪ್ರವಾಹ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದಾರೆ. ನಾನು ನೇರವಾಗಿ ಪ್ರಿಯಾಂಕ್ ಖರ್ಗೆಗೆ ಸವಾಲ್ ಹಾಕ್ತೇನೆ. ಪ್ರೂವ್ ಮಾಡಿದ್ರೆ ಖರ್ಗೆ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನಿಸಿದ್ರು. ಬೀದರ್ನಲ್ಲಿ ಚೆಂಡು ಹೂ ಬೆಳೆದ ರೈತನಿಗೆ ವರುಣರಾಯ ಸಂಕಷ್ಟ ತಂದೊಡ್ಡಿದ್ದಾನೆ. ಭಾಲ್ಕೆ ತಾಲೂಕಿನ ಕೋಣಮೇಳಕುಂದ ಗ್ರಾಮದ ಯುವ ರೈತ ವಿಶಾಲ್ 1 ಎಕರೆಯಲ್ಲಿ ಕೆಂಪು ಮತ್ತು ಹಳದಿ ಚೆಂಡು ಹೂ ಬೆಳೆಸಿದ್ರು. ಮಹಾನವಮಿ ಆಯುಧ ಪೂಜೆಗೆ ಡಿಮ್ಯಾಂಡ್ ಇದ್ರೂ ದರ ಕಡಿಮೆ ಆಗಿದೆ. ಮಾರ್ಕೆಟ್ನಲ್ಲಿ ಕೆಜಿಗೆ 70 ರಿಂದ 80 ರೂಪಾಯಿ ಮಾರಾಟವಾದರೂ ರೈತರಿಂದ 30-40 ರೂಪಾಯಿ ಖರೀದಿ ಮಾಡಲಾಗ್ತಾ ಇದೆ ಅಂತೆ. ಖರ್ಚು ಮಾಡಿದ್ದಾದ್ರೂ ಬಂದ್ರೆ ಸಾಕುವಂತ ರೈತರು ಕೂಡ ಆಡ್ತಿದ್ದಾರೆ. ಭೀಮಾ ನದಿ ಪಾತ್ರದ ಜನರು ಕಣ್ಣೀರ ಕಥೆಗಳನ್ನ ಕೇಳೋರೇ ಇಲ್ಲದಂತಾಗಿದೆ. ಭೀಮಾ ತೀರದ ಖೇಡಗೆ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಹಾರಾಷ್ಟ್ರದಿಂದ ನೀರು ಬಿಡುವಾಗ ಮಾಹಿತಿಯನ್ನೇ ನೀಡಿಲ್ಲ. ನಾವು ಕರಾಳ ಹಬ್ಬ ಆಚರಣೆ ಮಾಡುವಂತಾಗಿದೆ. ನಮ್ಮ ಮಠದ ಸ್ವಾಮೀಜಿ ಬೇರೆ ಕಡೆ ಸ್ಥಳಾಂತರಗೊಂಡಿದ್ದಾರೆ ಅಂತ ಸ್ಥಳೀಯರು ಸಮಸ್ಯೆಯನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಕುಟುಂಬಸ್ಥರು ಬೇರೆ ಊರಿನಲ್ಲಿದ್ದಾರೆ. ಅವರು ಹಬ್ಬಕ್ಕೆ ಬರದಂತಾಗಿದೆ. ಗ್ರಾಮ ಸ್ಥಳಾಂತರ ಮಾಡುವಂತೆ ಮನವಿ ಮಾಡಿದರೂ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಲವಾರು ಬಾರಿ ನಮ್ಮ ಶ್ರೀಗಳು ಮನವಿ ಮಾಡಿದ್ದಾರೆ. 35 ವರ್ಷದ ಹಿಡಿದು ಸತತ ಪ್ರಯತ್ನದಲ್ಲಿ ಇದ್ದಾರೆ ಶ್ರೀಗಳು. ನಮ್ಮ ಊರು ಮುಳುಗಡೆ ಈಗ 4 ದಿವಸದಿಂದ ಕಡಿಮೆ ಆಗಿತ್ತು ಪ್ರವಾಹ. ಮತ್ತೆ ಈಗ 4 ದಿವಸ ಹಿಡಿದು ಮತ್ತೆ ಪ್ರವಾಹ ಜಾಸ್ತಿ ಆಗ್ಯದ. ಇನ್ನೊಂದು 2 ಫೂಟ್ ನೀರು ಏರ್ತಪ್ಪ ಅಂದ್ರೆ ಊರು ದಿಗ್ಬಂಧನ ಅಂದಂಗೆ ಆಗ್ತದೆ. ಜನರಿಗೆ ಭಾಳ ತೊಂದರೆ ಅದ. ಸಿಕ್ಕಾಪಟ್ಟಿ ಮಳೆಯಾಗಿ ಎಲ್ಲ ಬೆಳೆ ಭಾಳ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಈ ಸಲ ರೈತರು ಈ ದಸರಾ ಭಾಳ ಕರಾಳ ದಸರಾ ಅಂತೇಳಿ ಆಚರಣೆ ಮಾಡೋ ಪರಿಸ್ಥಿತಿ ಒಳಗದಾರ. ಹಲವಾರು ಬಾರಿ ನಮ್ಮ ಶ್ರೀ ಕಲಬುರಗಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಟ್ಟರು. ಸಾವಳಗಿ ಕ್ರಾಸ್ ಹಾಗೂ ಆಳಂದ ತಾಲೂಕಿನ ಕಡಗಂಚಿ ಬಳಿಯ ಹೊಲಗಳಿಗೆ ಭೇಟಿ ನೀಡಿದ ಅವರು ಹಾನಿ ಪ್ರದೇಶವನ್ನು ವೀಕ್ಷಣೆ ಮಾಡಿದರು. ಇದೇ ವೇಳೆ ಸಾಲ ಮನ್ನಾ ಮಾಡುವಂತೆ ಕೃಷಿ ಸಚಿವರಿಗೆ ರೈತರು ಮನವಿ ಪತ್ರ ಕೂಡ ಕೊಟ್ಟರು. ಪ್ರವಾಹ ಪರಿಸ್ಥಿತಿ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಸದ್ಯ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಈ ಹಿಂದೆ 4 ವರ್ಷದ ಅವಧಿಯಲ್ಲಿ ಹೇಗೆ ಅಧಿಕಾರ ಮಾಡಿದ್ರು ಅನ್ನೋದನ್ನ ನೀವು ಗಮನಿಸಿ. ನನ್ನ ಬಳಿ ನೋಟ್ ಪ್ರಿಂಟ್ ಮಾಡೋ ಮಷಿನ್ ಇಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದು ನೆನಪಿಲ್ವಾ? ಅಂಥವರಿಂದ ನಾವು ಪಾಠ ಕಲಿಯೋದು ಏನಿಲ್ಲ. ಕೇಂದ್ರ ಸರ್ಕಾರ ನಮಗೆ ಏನಾದರೂ ಮಾಡಿದ್ಯಾ? ನಮ್ಮ ಕನ್ನಡಿಗರ ಬೆವರಿಗೆ ತಕ್ಕ ಫಲ ಕೇಳ್ತಾ ಇದ್ದೇವೆ. ಅದನ್ನ ಕೊಡುವಲ್ಲಿ ಕೇಂದ್ರ ವಿಫಲವಾಗಿದೆ. ಬಿಜೆಪಿ ನಾಯಕರಿಗೆ ಕೇಂದ್ರದ ಬಳಿ ಕೇಳೋದಕ್ಕೆ ತಾಕತ್ತು ಧಮ್ ಇಲ್ಲ ಅಂತ ಹೇಳಿದರು. ರೈತರು ಕೇಳಿದ್ಕೆಲ್ಲ ನಾವು ಸ್ಪಂದಿಸಕ್ಕಾಗಲ್ಲ. ಸರ್ಕಾರ ಹತ್ರ ನೋಟ್ ಛಪಾಸ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ. ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ. ಹೋದ ಬಾರಿ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೆ ಹೋದವರು. ಸೊ ಅದರಿಂದ ದಯವಿಟ್ಟು ಬಿಜೆಪಿ ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ ಹೋಗಬೇಡಿ. ನಿಮ್ಮ
ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಹೆಚ್ಚು ಮಳೆಯಾಗಿದ್ದರಿಂದ ಪ್ರವಾಹ ಉಂಟಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಸೀನಾ ಜಲಾಶಯದ ಸಾಮರ್ಥ್ಯ ಕಡಿಮೆ ಇದೆ, ಹೀಗಾಗಿ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ. ಇದೇ ಕಾರಣದಿಂದ ನಮ್ಮಲ್ಲಿ ಪ್ರವಾಹ ಉಂಟಾಗಿದೆ. ಬಹಳಷ್ಟು ಹಳ್ಳಿ ಮುಳುಗಡೆಯಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 1.5 ಲಕ್ಷ ಬೆಳೆ ಹಾನಿಯಾಗಿದೆ. ಇಡೀ ರಾಜ್ಯದಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆ ವಿಜಯಪುರದಲ್ಲಾಗಿದೆ. ಮಳೆ ಹಾನಿ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡ್ತೀವಿ. ಈ ಭಾಗದ ಸಚಿವರು, ಶಾಸಕರೆಲ್ಲರೂ ಸಿಎಂಗೆ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬೆಳೆಗಳ ಋತು ಅಪಾರ ಬೆಳೆಗಳ ನಾಶ ಆಗಿದೆ. ನಮ್ಮ ನಿನ್ನೆ ಬರೀ ಲೈನ್ ಎಸ್ಟಿಮೇಟ್ಸ್ ಬಿಜಾಪುರದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ಸ್. ಇದೆಲ್ಲ ಸಮಸ್ಯೆಗಳು ನಮ್ಮಲ್ಲಿದ್ದಾವೆ. ನಾವು ಮುಖ್ಯಮಂತ್ರಿಗಳಿಗೆ 3 ಮಂದಿ ಜನ ಚರ್ಚೆ ಮಾಡ್ತೀವಿ. ಅದಕ್ಕೆ ನಾನು ಬೇಗ ಬಂದಿರುವಂತೆ 3 ಮಂದಿ ಚರ್ಚೆ ಮಾಡಿ ಸಾಮೂಹಿಕವಾಗಿ ಇವತ್ತು ದಿವಸ ಆ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಸಲ್ಲಿಸಿ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡೆದುಕೊಳ್ಳುತ್ತೇವೆ. ಒಂದೆಡೆ ಪ್ರವಾಹದಿಂದ ರಾಯಚೂರು ತತ್ತರಿಸಿ ಹೋಗಿದ್ರೆ ಮತ್ತೊಂದು ಕಡೆ ಮೊಸಳೆಗಳ ಕಾಟ ಶುರುವಾಗಿದೆ. ಕೃಷ್ಣಾ ನದಿ ತುಂಬಿ ಹರಿತಾ ಇದ್ದು ಎಲ್ಲೆಂದರಲ್ಲಿ ಮೊಸಳೆಗಳು ಕಾಣಿಸಿಕೊಳ್ತಾ ಇದೆ. ಬೆಳೆಗಳು ನೀರು ಪಾಲಾದ ಬೇಸರವನ್ನ ರೈತರು ಹೊರಹಾಕ್ತಾ ಇದ್ದಾರೆ. ಪಂಪ್ಸೆಟ್ಗಳನ್ನಾದರೂ ಬಚಾವ್ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇರುವಂತಹ ರೈತರಿಗೆ ಮೊಸಳೆ ಕಾಟ ಈಗ ಎದುರಾಗಿದೆ. ಬಂದು ಇಲ್ಲಿ ನದಿ ಬಂದು ಮಹಾರಾಷ್ಟ್ರದಿಂದ ಜಾಸ್ತಿ ಮಳೆ ಬಂದದ್ರಲ್ಲಿದ್ದ ಆ ಡ್ಯಾಮ್ ನೀರು ಬಿಟ್ಟು ನಮ್ಮದು ಎಲ್ಲ ಒಳೆಪಾಲಾಗಿದೆ ಸರ್. ನಮ್ಮ ಊರು ಶ್ರೀಮಂತರದೆ ಅದನ್ನ 1700-1500 ಎಕರೆ ಸುಮಾರು ಮುಳುಗಿದ್ದಾವೆ. ಇನ್ನು ಸಂಜೆ ಪಟ್ಟಿಗೆ ಬಂದರೆ ಎಲ್ಲ ಮುಳುಗಿ ಹೋಗ್ಬಿಡ್ತೋ ಗೊತ್ತಿಲ್ಲ, ಮುಳುಗಕತ್ತದ. ಈಗ ಒಬ್ಬ ರೈತ ಖರ್ಚು ಮಾಡೋದು ಈಗ ಎಷ್ಟು ಕಷ್ಟ ಬೀಳ್ಬೇಕು ನೋಡ್ರಿ. ಇನ್ನೂ 1 ತಿಂಗಳಾದರೆ ಕಟಾವು. ಇದು ನಾಟಿ ಹಚ್ಚಿ 5 ತಿಂಗಳಾಗಿದೆ. ತೆನೆ ಬಿಚ್ಚಿತಂದರೆ ಇನ್ನೊಂದು ತಿಂಗಳಲ್ಲಿ ಕಟಾವು. ಈಗ ಏನಿಲ್ಲ, ಒಂದೇ ಸಲ ಸ್ಪ್ರೇ ಮಾಡಿದ್ರೆ ಮುಗಿದೋಯ್ತು. ಅಂಥದ್ರಲ್ಲಿ ಇದಿಷ್ಟು ನಷ್ಟ ಪರಿಹಾರ ಏನು ಕೊಡ್ತಾರೋ ಸರ್ಕಾರ ಏನು ಗೊತ್ತಿಲ್ಲ. ಇಷ್ಟು ಖರ್ಚು ಮಾಡಿದ್ವಿ, ಈ ಥರ ಬಂದು ಹೊಳೆ ಬಂದು ಮುಳುಗಿದ್ರೆ ನಾವು ಏನು ಮಾಡ್ಬೇಕು ರೈತರು? ಆಮೇಲೆ 1000 ಮೋಟ್ರ್, 4 ಮೋಟ್ರಿಗೆ 1 TC. ಇದ್ರ ಪ್ರಕಾರ 800 TCನ ನೀರು ಪಾಲಾಗಿದ್ದಾವೆ. ಕಾಳಜಿ ವಹಿಸಿ ರೈತರಿಗೆ ಸಹಾಯ ಮಾಡಬೇಕಂತೇಳಿ ಕೇಳ್ಕೊಳ್ತೀನಿ. ಆಮೇಲೆ ಈಗ ಏನಂದರೆ ನಷ್ಟ ಪರಿಹಾರ ಜನರಿಗೆ ಸ್ವಲ್ಪ ಅವಾಗ ಕಡಿಮೆ ರೇಟಿನಲ್ಲಿ ಆ ನಷ್ಟ ಪರಿಹಾರ ಆದರೆ ಆ ನಷ್ಟ ಪರಿಹಾರ ಕೊಟ್ಟರೆ ಏನಾಗಲ್ಲ. ಈಗ ನೀರು ಮುನಿಗೆ ಹಿಂಗೆ ಹಾಳಾಗ್ಯದ, ಅದು ಒಣಗಿ ಅದು ನೀರಿಲ್ದ ಅದು ಹಂಗೆ ಹಾಳಾಗ್ತದೆ ಸರ್. ಅದಕ್ಕೆ ದಯವಿಟ್ಟು ಇದಕ್ಕೆ ಅಧಿಕಾರಿ ಯಾರಿದ್ದಾರೆ ರೈತರಿಗೆ ಸಹಾಯ ಮಾಡಬೇಕಂತೇಳಿ ತಮ್ಮನ್ನು ವಿನಂತಿ ಕೋರ್ಕೊಳ್ತೇವೆ. ಡಿಕೆಶಿ ಜೈಲಿಗೆ ಹೋಗ್ತಾರೆ ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮೊದಲಿಂದಲೂ ನನ್ನನ್ನ ಜೈಲಿಗೆ ಹಾಕೋಕೆ ಸಂಕಲ್ಪ ಷಡ್ಯಂತ್ರ ಮಾಡಿದ್ದಾರೆ. ಹಬ್ಬ ಆಗಲಿ ಉತ್ತರ ಕೊಡ್ತೀನಿ. ಯಾವುದಾದರೂ ಮಾಧ್ಯಮದ ಡಿಬೇಟ್ಗೆ ಬರಲಿ. ಹಿಟ್ ಆ್ಯಂಡ್ ರನ್ ಬೇಡ, ಎಲ್ಲ ಚರ್ಚೆ ಆಗಲಿ. ನನ್ನಲ್ಲಿರುವ ಅಗಾಧ ಭಂಡಾರದಿಂದ ಎಲ್ಲ ತೆಗಿತೀನಿ. ಅವರು ಕೂಡ ಬತ್ತಳಿಕೆಯಲ್ಲಿ ಏನೇನಿದೆ ತೆಗೆಯಲಿ ಅಂತ ಸವಾಲು ಹಾಕಿದರು. ಕುಮಾರಸ್ವಾಮಿ ಅವರು ಹೇಳಿದ್ನ ಗಮನಿಸಿದ್ದೇವೆ. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಒಬ್ಬ ಒಳ್ಳೇದಾಗ್ಲಿ, ಅವ್ರಿಗೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ. ಮೊದಲಿಂದ ಕೂಡ ಅವ್ರ ಕುಟುಂಬದ ನನ್ನ ಮೇಲೆ ದೊಡ್ಡ ಷಡ್ಯಂತ್ರ. ಇವತ್ತೇನಲ್ಲ, ಹಿಂದೆ ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ರು. ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಜೈಲಿಗೆ ಹೋಗುವಂತ ದಿನ ಹತ್ರ ಬಂದಿದೆ ಅಂತ. ಸಿಎಂ ಗುಂಡಿ ಪರಿಶೀಲನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಫೀಲ್ಡಿಗಿಳಿದಿದ್ದಾರೆ. ವಿಧಾನಸೌಧದ ಕಚೇರಿಯಲ್ಲಿ ಆಯುಧ ಪೂಜೆ ಬಳಿಕ ಡಿಸಿಎಂ ಡಿಕೆಶಿ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಚಾಲುಕ್ಯ ಸರ್ಕಲ್ಗೆ ಆಗಮಿಸಿದ ಅವರು ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿದರು. ಕಬ್ಬನ್ ರಸ್ತೆ, ಜೆಸಿ ರಸ್ತೆ ಸೇರಿದಂತೆ ಹಲವು ಏರಿಯಾಗಳಲ್ಲಿ ರೌಂಡ್ಸ್ ಮಾಡಿದರು. ಬೆಂಗಳೂರಲ್ಲಿ ರಸ್ತೆ ಗುಂಡಿ ವಿಚಾರದಲ್ಲಿ ಸಾಕಷ್ಟು ಅನುದಾನ ಕೊಡಲಾಗಿದೆ ಅಂತ ಎಸ್ಟಿ ಸೋಮಶೇಖರ್ ಹೇಳಿದರು. ಬೆಂಗಳೂರಲ್ಲಿ ಸರ್ಕಾರದ ಪರ ಬ್ಯಾಟ್ ಬೀಸಿದ ಅವರು, ಸಿಎಂ ಎಲ್ಲ ಮುಖ್ಯ ರಸ್ತೆಗಳನ್ನು ಡಾಂಬರೀಕರಣಕ್ಕೆ 650 ಕೋಟಿಗೂ ಹೆಚ್ಚು ಹಣ ಕೊಟ್ಟಿದ್ದಾರೆ. ವೈಟ್ ಟ್ಯಾಪಿಂಗ್ ರಸ್ತೆಗಳು ಕೂಡ ಆಗ್ತಾ ಇದೆ. ನಿರಂತರ ಮಳೆಯಿಂದ ಗುಂಡಿ ಮುಚ್ಚೋಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಅವರು ಏನು ಮಾಡಿದ್ರು, ಬೆಂಗಳೂರು ಅಭಿವೃದ್ಧಿಗೆ ಏನು ಕೊಟ್ಟರು ಅಂತ ಬಿಜೆಪಿ ನಾಯಕರ ಬಾಯಿ ಮುಚ್ಚಿದ್ರು. ಬೆಂಗಳೂರು ಸಾಕಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಮೇಜರ್ ರೋಡ್ಗಳು ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಸುಮಾರು 650 ಕೋಟಿ ಮೇಲ್ಗಡೆ ಆಗಿದೆ. ಈಗ ಮುಖ್ಯಮಂತ್ರಿಗಳು ಕೂಡ ವಾರ್ಡ್ ರಸ್ತೆಗೆ 50 ಕೋಟಿ ಕೂಡ ಒಂದು 2-3 ದಿವಸದಲ್ಲಿ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ. ವೈಟ್ ಟಾಪಿಂಗ್ ಕೂಡ ಆಗ್ತಾ ಇದೆ. ಕಂಟಿನ್ಯೂ ಸತತ ಮಳೆ ಬರ್ತಾ ಇರೋದ್ರಿಂದ ಯಾರು ಕೂಡ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಮಳೆ ಕಂಟಿನ್ಯೂ ನಿಂತರೆ 10 ದಿವಸದಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದು, ಪ್ಯಾಚ್ ಮಾಡ್ತಕ್ಕಂಥದ್ದು ಕೂಡ ಕಂಪ್ಲೀಟ್ ಆಗ್ತದೆ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಏನು ಮಾಡ್ತಿದ್ರು ಅಂದರೆ, ಬಿಜೆಪಿ ಗೌರ್ಮೆಂಟ್ ಇತ್ತಲ್ಲ.
ಸಮೀಕ್ಷೆಯ ಮೂಲಕ ಸರ್ಕಾರ ಜಾತಿ ಜನಗಣತಿ ಮಾಡಲು ಹೊರಟಿದೆ. ಸಮೀಕ್ಷೆಯನ್ನ ಬಿಜೆಪಿ ವಿರೋಧ ಮಾಡಿಲ್ಲ. ಕಾರ್ಯಕಾರಿಣಿ ಸಭೆಯಲ್ಲೇ ನಮ್ಮ ಅಧ್ಯಕ್ಷರು ನಿಲುವು ಪ್ರಕಟಿಸಿದ್ದಾರೆ ಅಂತ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ಧರ್ಮದ ಕಲಂನಲ್ಲಿ ಹಿಂದೂ ಅಂತ ನಮೂದಿಸುವಂತೆ ನಮ್ಮ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ. ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಸಮೀಕ್ಷೆ ಮಾಡ್ತಾ ಇರೋದಕ್ಕೆ ನಾವು ವಿರೋಧಿಸ್ತಾ ಇರೋದು ಅಂತ ಹೇಳಿದರು. ಸಿದ್ದರಾಮಯ್ಯ ಅಧಿಕಾರ ವಿಸ್ತರಣೆಗಾಗಿ ಸಮೀಕ್ಷೆ ಮಾಡ್ತಿದ್ದಾರೆ. ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದರು. ನಮ್ಮ ಚಿಂತನಾ ಶಿಬಿರದಲ್ಲಿ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು. ಜಾತಿ ಉಪಜಾತಿಗಳಲ್ಲಿ ನೀವು ಅನುಸರಿಸ್ಕೊಂಡು ಬಂದಿರುವಂಥ ಜಾತಿಗಳನ್ನು ನಮೂದನೆ ಮಾಡಿ ಅಂತೇಳಿ ನಾವು ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ನಾವು ವಿರೋಧವನ್ನು ಆರಂಭದಿಂದ ಇವತ್ತಿನ ತನಕ ವ್ಯಕ್ತ ಮಾಡ್ತಾ ಇರೋದು ಯಾವುದಕ್ಕೆ ಅಂತ ಕೇಳಿದರೆ, ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸಿದ್ದರಾಮಯ್ಯ ಅಂದುಕೊಂಡಂತೆ ಸಮೀಕ್ಷೆ ಬಂದಿಲ್ಲ ಅಂದ್ರೆ ಕಸದ ಬುಟ್ಟಿಗೆ ಹಾಕ್ತಾರೆ. ಹಿಂದೆ ಮಾಡಿದ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರು, ಹಾಗೆಯೇ ಇವತ್ತಿನ ಸಮೀಕ್ಷೆಯನ್ನ ಕಸದ ಬುಟ್ಟಿಗೆ ಹಾಕ್ತಾರೆ. ನಾವು ಯಾವುದೇ ಕಾರಣಕ್ಕೂ ಸಮಾಜ ಒಡೆಯಲು ಬಿಡೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಸಮಾಜವನ್ನ ಒಡೆಯೋದಕ್ಕೆ ಬಿಡೋದಿಲ್ಲ. ಆದ್ರೆ ಇದು ಜಾತಿ ಒಡೆಯೋ ಸಮೀಕ್ಷೆ ಅಂತ ಹೇಳಿದ್ರು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಲ್ಲ. ನೀವು ಕಾಲಮ್ಗಳನ್ನು ನೋಡ್ಬಿಡಿ, ಅದರ ಕಾಲಮ್ಗಳಲ್ಲಿ ಅದರ ಬಗ್ಗೆ ಅವರು ಪ್ರಯಾರಿಟಿನೇ ಕೊಟ್ಟಿಲ್ಲ. ಅವ್ರ ಪ್ರಯಾರಿಟಿ ಪೂರ್ತಿ ಕೊಟ್ಟಿರೋದು ಜಾತಿಗಳ ಬಗ್ಗೆನೇ. ಜಾತಿ ಧರ್ಮ ಇದ್ರ ಬಗ್ಗೆನೇ ಪ್ರಯಾರಿಟಿ. ಮತ್ತು ಈ ಸಮೀಕ್ಷೆಯಲ್ಲಿ ಏನಾದ್ರೂ ಅವ್ರಿಗೆ ಬೇಕಾದ ರೀತಿ ಏನಾದ್ರು ಬರಲಿಲ್ಲ ಅಂದರೆ ಮತ್ತೆ ಈ ಸಮೀಕ್ಷೆ ಕಸದ ಬುಟ್ಟಿಗೆ ಸಿಗಲ್ಲ. ಸಾಮಾಜಿಕ ಆರ್ಥಿಕ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿತು. ಕೋರ್ಟ್ ನಿರ್ದೇಶನದಂತೆ ರಾಜೇಗೌಡ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲು ಬೆನ್ನಲ್ಲೇ ಲೋಕಾಯುಕ್ತ ತನಿಖೆ ಚುರುಕುಗೊಳಿಸಿದೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಣೆ ಮಾಡದ ಬಗ್ಗೆ ದಿನೇಶ್ ಅನ್ನೋರು ದೂರು ಕೊಟ್ಟಿದ್ದರು. ಬಾಸಾಪುರದಲ್ಲಿರುವ ರಾಜೇಗೌಡ ನಿವಾಸದಲ್ಲಿ ತೀವ್ರ ವಿಚಾರಣೆ ಮಾಡಲಾಗಿದೆ. ಇನ್ನು ಲೋಕಾಯುಕ್ತ ದಾಳಿ ಬೆನ್ನಲ್ಲೇ ಶಾಸಕ ಟಿಡಿ ರಾಜೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾಳಿಗೆ ನಾನು ನನ್ನ ಹೆಂಡತಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದೇವೆ. ನಾನು ಹುಟ್ಟುತ್ತಲೇ ಶ್ರೀಮಂತ, ಅಕ್ರಮವಾಗಿ ಆಸ್ತಿ ಮಾಡುವ ಅಗತ್ಯ ನನಗಿಲ್ಲ ಅಂತ ಹೇಳಿದರು. ನಾವೇನು ಇವತ್ತು ನಿನ್ನೆ ಶ್ರೀಮಂತರಲ್ಲ, ರಾಜಕೀಯ ಬರೋದಕ್ಕಿಂತ ಮುಂಚೆನೇ ನಮಗೆ ಶ್ರೀಮಂತಿಕೆ ಇತ್ತು. ಇವರು ಈ ಪರಿಶೀಲನೆಯಲ್ಲಿ ಏನೇನು ದಾಖಲೆಗಳು ಸಿಗ್ತದೆ ಮತ್ತು ಇನ್ನೇನಾದರೂ ಅಗತ್ಯ ಬಿದ್ದರೆ ಎಲ್ಲ ದಾಖಲೆಗಳನ್ನ ಒದಗಿಸೋದಕ್ಕೆ ನಾನು ಬದ್ಧರಿದ್ದೇನೆ. ನಮ್ಮ ಹತ್ರ ಯಾವುದೂ ಆಕ್ರಮ ದುಡ್ಡು ಇಲ್ಲ, ಆಸ್ತಿನೂ ಇಲ್ಲ, ಚಿನ್ನನೂ ಇಲ್ಲ. ಎಲ್ಲ ಲೋಕಾಯುಕ್ತ ಡಿಕ್ಲೇರ್ ಮಾಡಿದ್ವಿ. ಪೂರ್ತಿ ಏನೇನಿದೆ ಎಲ್ಲ ಡಿಕ್ಲೇರ್ ಮಾಡಿದ್ವಿ. ಏನೇನು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಎರಡೂ ನಾವು ಡಿಕ್ಲೇರ್ ಮಾಡಿದ್ವಿ. ಅವ್ರಿಗೆ ಅಗತ್ಯ ಬಿದ್ದರೆ ಮತ್ತೊಂದು ಸರಿ ಅದೆಲ್ಲ ಪ್ರತಿಗಳನ್ನು ಕೊಡ್ತೀವಿ. ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಸಭಾ ಸದಸ್ಯ ನಾರಾಯಣಸ ಭಾಂಡಿಗೆ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಶಕ್ತಿಶಾಲಿ ಹಿಂದೂ ಸಮಾಜ ಕಟ್ಟಬೇಕಿದ್ದಲ್ಲಿ ನಾಳೆ ಸಮಸ್ತ ಹಿಂದೂ ಸಮಾಜ ಆಯುಧ ಪೂಜೆ ಮಾಡಬೇಕು. ಯಾರ ಬಳಿ ಆಯುಧ ಇಲ್ಲವೋ ಅವರೆಲ್ಲ ಆಯುಧ ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸದಾಗಿಯಾದರೂ ಆಯುಧ ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾಳೆ ಆಯುಧ ಪೂಜೆಗಳನ್ನು ಮಾಡಬೇಕು. ಯಾವ ರೀತಿ ಸೈನಿಕರು ಆಯುಧ ಪೂಜೆ ಮಾಡ್ತಾರೆ, ಪೊಲೀಸರು ಆಯುಧ ಪೂಜೆ ಮಾಡ್ತಾರೆ, ಹೀಗೆ ಪ್ರತಿಯೊಬ್ಬರೂ ಕೂಡ ನಾಳೆ ಆಯುಧ ಪೂಜೆಯನ್ನು ಮಾಡಲೇಬೇಕು ಅಂತ ನಾನು ಹಿಂದೂ ಸಮಾಜದ ಬಾಂಧವರಿಗೆ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ನಾಳಿನ ದಿವಸನೇ ಆಯುಧ ಪೂಜೆ. ಯಾರಲ್ಲಿ ಆಯುಧಗಳಿಲ್ಲ ಆ ಆಯುಧಗಳನ್ನು ಅವರು ಖರೀದಿ ಮಾಡಬೇಕು. ಹೊಸದಾಗಿ ಆದರೂ ಖರೀದಿ ಮಾಡಬೇಕು. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಆಯುಧದ ಪೂಜೆ ಬಹಳ ಅವಶ್ಯಕತೆ ಆಗ್ತದೆ. ಶಸ್ತ್ರ ಮತ್ತು ಶಾಸ್ತ್ರ. ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ಟಿಕೆಟ್ ದರ ನಿಗದಿಗೆ ಹೈಕೋರ್ಟ್ ತಡೆ ನೀಡಿದ ಬಗ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ತೆರವು ಕೋರಿ ಫಿಲ್ಮ್ ಚೇಂಬರ್ ಮತ್ತು ನಿರ್ಮಾಪಕ ಸಂಘದಿಂದ ಮೇಲ್ಮನವಿ ಸಲ್ಲಿಸಲಾಗಿತ್ತು. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಹಾಗೂ ನ್ಯಾಯಮೂರ್ತಿ ರಾಜೇಶ್ ರೈ ಅವರ ರಜಾಕಾಲದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ದರ ಹೆಚ್ಚಾದರೆ ನಿಮಗೆ ಅನುಕೂಲವಾಗುತ್ತೆ. ಟಿಕೆಟ್ ದರ ಕಡಿಮೆ ಇದ್ರೆ ಹೆಚ್ಚು ಜನ ಸಿನಿಮಾ ನೋಡಲು ಬರ್ತಾರೆ ಅಂತ ಹೇಳಿದ್ರು ಜಡ್ಜ್. ಒಂದೊಮ್ಮೆ ನಿಯಮವನ್ನ ಪೀಠ ಎತ್ತಿ ಹಿಡಿದ್ರೆ ಆ ಹಣವನ್ನ ಟಿಕೆಟ್ ಖರೀದಿದಾರರಿಗೆ ಮರಳಿಸಬೇಕು ಅಂತ ಕೋರ್ಟ್ ಹೇಳಿದೆ. ವಿಚಾರಣೆಯನ್ನ ಸಹ ಮುಂದೂಡಿಕೆ ಮಾಡಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರಿಗೆ ಆದೇಶ ಮಾಡಲಾಗಿತ್ತು. ಇದೀಗ ಗಡೀಪಾರು ಆದೇಶ ಪ್ರಶ್ನಿಸಿ ತಿಮರೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇಂದು ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೆಯಿತು. ವಿಚಾರಣೆ ಕೈಗೆತ್ತಿಕೊಂಡ ಕೋರ್ಟ್ ತಿಮರೋಡಿ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಮಧ್ಯಂತರ ತಡೆ ನೀಡಿ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇನ್ನೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರ ಕೂಡಿಟ್ಟ ಪ್ರಕರಣದಲ್ಲೂ ತಿಮರೋಡಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದರು. ಆದರೆ ನಿರೀಕ್ಷಣಾ ಜಾಮೀನಿಗೆ ಸರ್ಕಾರಿ ಅಭಿಯೋಜಕರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಹೋರಾಟಗಾರ
ತಹಸೀಲ್ದಾರ ಗಿರೀಶ್ ಮಠಣ್ಣವರ್ಗೆ 1 ಲಕ್ಷ ರೂಪಾಯಿಯ ಮುಚ್ಚಳಿಕೆ ಬಾಂಡ್ ನೀಡಲು ನೋಟಿಸ್ ನೀಡಲಾಗಿತ್ತು. ಸುಳ್ಯ ತಾಲೂಕು ತಹಸೀಲ್ದಾರ್ ನೋಟಿಸ್ ನೀಡಿದರು. ಈ ಹಿನ್ನೆಲೆ ತಾಲೂಕು ದಂಡಾಧಿಕಾರಿ ಎದುರು ಮಠಣ್ಣವರ್ ಹಾಜರಾಗಿದ್ದಾರೆ. ತಮ್ಮ ವಕೀಲರೊಂದಿಗೆ ಮಠಣ್ಣವರ್ ಆಗಮಿಸಿದರು. 2024ರಲ್ಲಿ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ 29/2024 ಕಲಂ 153A 198 ಅಡಿ ದಾಖಲಾಗಿದ್ದಂತಹ ಪ್ರಕರಣದ ವಿಚಾರಣೆ ಹಿನ್ನೆಲೆ ಆಗಮಿಸಿದರು. ಧರ್ಮದ ವಿರುದ್ಧ ಎತ್ತಿಕಟ್ಟಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಹೇಳಿಕೆ ನೀಡಿದ ಆರೋಪ ಮಠಣ್ಣನವರ್ ಮೇಲಿದೆ. ಅವತ್ತು ವಿಚಾರಣೆ ನಡೆಸಿದ್ದ ಬೆಳ್ಳಾರೆ PSI ಈರಯ್ಯ ದಂಡಾಧಿಕಾರಿಗೆ ವರದಿಯನ್ನು ನೀಡಿದರು. ಈ ವರದಿ ಅನ್ವಯ ಮಠಣ್ಣವರ್ಗೆ ನೋಟಿಸ್ ನೀಡಲಾಗಿತ್ತು. ಆರ್ಎಸ್ಎಸ್ ರಾಷ್ಟ್ರ ಸೇವೆ ಮಾಡುವ ಸಂಘಟನೆ. ನಾನು ಗಣವೇಷ ಹಾಕಿದ್ದು ತಪ್ಪಲ್ಲ ಅಂತ ಮಾಜಿ ಶಾಸಕ JDS ಮುಖಂಡ ಎ ಮಂಜು ಹೇಳಿದ್ದಾರೆ. ಮಾಗಡಿಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಆರ್ಎಸ್ಎಸ್ಗೆ 100 ವರ್ಷ ತುಂಬುತ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರದ ಸೇವೆ ಮಾಡ್ತಾ ಇದೆ. ಆ ಸಂಘದ ಪರವಾಗಿ ಗಣವೇಷ ಹಾಕಿದ್ದೇನೆ. ಹಾಗಾಗಿ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ. ಹಿಂದೂ ಪ್ರೀತಿಗೆ, ರಾಷ್ಟ್ರ ಪ್ರೇಮಕ್ಕೆ ಗೌರವ ಕೊಡಬೇಕು ಅಂತ ಹೇಳಿದ್ದಾರೆ. RSSನ ಗಣವೇಷ ಧರಿಸೋದಕ್ಕೂ ರಾಜಕೀಯ ಪಕ್ಷಕ್ಕೂ ಸಂಬಂಧ ಇಲ್ಲ. ನಾನು ಈ ರಾಷ್ಟ್ರ ಪ್ರೇಮದ ಪ್ರೀತಿ ವಿಶ್ವಾಸಕ್ಕೆ, ಈ ರಾಷ್ಟ್ರ ಪ್ರೇಮದ ಒಂದು ತತ್ವ ಸಿದ್ಧಾಂತಕ್ಕೆ ನಾನು ಸ್ವಇಚ್ಛೆಯಿಂದ ಈ ಗಣವೇಷವನ್ನು ಧರಿಸಿದ್ದು ಬಿಟ್ಟರೆ ನಾನು ಬೇರೆ ಪಕ್ಷಕ್ಕೆ ಹೋಗುವಂಥ ಮಾತೇ ಇಲ್ಲ. ಇವತ್ತೇನು 100 ವರ್ಷದ ಈ ಸಂಭ್ರಮಾಚರಣೆ ಏನಿದೆ ರಾಷ್ಟ್ರೀಯ ಸೇವಕಾ ಸಂಘಕ್ಕೆ, ಅದ್ರ ಜೊತೆಯಲ್ಲಿ ನಾವು ಭಾಗಿಯಾಗೋದು ನಮ್ಮ ಭಾಗ್ಯ ಅಂತ ಹೇಳಿದ್ದೇವೆ ಹೊರತು ಬೇರೇನು ಇದಕ್ಕೆ ಅರ್ಥ ಕಲ್ಪಿಸೋದು ಬೇಡ. ದಸರಾ ನೋಡಲು ತೆರಳಿದ್ದ ಉದ್ಯಮಿ ಮನೆಯಲ್ಲಿ ಕಳ್ಳತನವಾಗಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದಿದೆ. ಮನೆಗೆ ನುಗ್ಗಿದ ಖತರ್ನಾಕ್ ಖದೀಮರು ನಗದು, ಚಿನ್ನದ ನೆಕ್ಲೆಸ್, ತಾಳಿಸರ ಹಾಗೂ 2 ಕೆಜಿ ಬೆಳ್ಳಿ, 2 ದುಬಾರಿ ಬೆಲೆಯ ವಾಚ್ ಕಳ್ಳತನ ಮಾಡಿದ್ದಾರೆ. ಮಾಲೀಕ ಮನೆಗೆ ವಾಪಸ್ ಬಂದು ನೋಡಿದಾಗ ಶಾಕ್ ಆಗಿದ್ದಾರೆ. ಈ ಸಂಬಂಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಸಾಕು ನಾಯಿಗೆ ಸಾಯುವಂತೆ ವ್ಯಕ್ತಿಯೊಬ್ಬ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರು ನಗರ ಜಿಲ್ಲೆಯ ಬಿದರಹಳ್ಳಿ ಹೋಬಳಿಯ ಕೋನದಾಸನಪುರದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಸೆಪ್ಟೆಂಬರ್ 28ರಂದು ಮುನಿರಾಜು ಎಂಬಾತ ಕಲ್ಲು ಮತ್ತು ಕಬ್ಬಿಣದ ರಾಡ್ನಿಂದ ಹೊಡೆದು ಹಲ್ಲೆ ಮಾಡಿದ್ದಾನೆ ಅಂತ ನಾಯಿ ಮಾಲೀಕರಾದ ಚೌಡಮ್ಮ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮನೆ ಮುಂದೆ ನಾಯಿ ಹೋಗಿದ್ದಕ್ಕೆ ಸಾಯುವಂತೆ ತಲೆಗೆ ಹೊಡೆದಿದ್ದಾನೆ ಅಂತ ಚೌಡಮ್ಮ ಆರೋಪ ಮಾಡಿದ್ದು, ಆರೋಪಿ ಮುನಿರಾಜು ವಿರುದ್ಧ ಅವಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಸದ್ಯ ತಲೆಗೆ ಗಂಭೀರ ಗಾಯವಾಗಿ ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇರುವ ನಾಯಿಗೆ ಯಲಹಂಕದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ನಾಯಿ ಮೇಲೆ ಮುನಿರಾಜು ಹಲ್ಲೆ ಮಾಡುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆಚೆ ಹೋಗಿದ್ದು ನಮ್ಮ ಮನೆ ಹತ್ರ ಮುನ್ರಾಜು ಅಂತ ಒಬ್ಬರಿದ್ರು. ಅದಕ್ಕೆ ದೊಡ್ಡ ಕಲ್ಲು ತಗೊಂಡು ತಲೆಗೆ ಹಾಕ್ಬಿಟ್ಟಿದ್ದಾರೆ. ತುಂಬ ಬ್ಲಡ್ ಸೋರಿತ್ತು ಅಲ್ಲಿ ಕೆಳಗಡೆ. ನಾವು ತಗೊಂಡೋಗಿ ಹಂಗೆ ಎತ್ಕೊಂಡು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋದ್ವಿ. ತುಂಬ ಕ್ರಿಟಿಕಲ್ ಇದೆ. ಇವಾಗ ಅದು ಬದುಕೋದೇ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು. 3 ದಿನದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ತುಂಬ ನಾನು ಆಡ್ತಾ ಇದ್ದೆ. ನನ್ನ ಮಗು ನಮ್ಮ ಮನೇಲಿ ಮಗು ಥರ ಇದ್ದಿದ್ದು. ಅದು ನಮ್ಮ ದೇಶದಲ್ಲಿ ನ್ಯಾಯನೇ ಇಲ್ವಾ? ಇವಾಗ ಅವ್ರ ಮೇಲೆ FIR ಆಗಿದೆ, ಅರೆಸ್ಟು ಮಾಡಲ್ಲ. ಇವಾಗ ಅವ್ರಿಗೆ ಪನಿಷ್ಮೆಂಟ್ ಅಂದರೆ 50 ರೂಪಾಯಿ ಅಷ್ಟೇ ಲೆಕ್ಕ. ಧಾರವಾಡದಲ್ಲಿ ಮಾಜಿ ಸೈನಿಕ ರಾಮು ನಿಪ್ಪಾಣಿ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪೊಲೀಸರನ್ನು ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಆದೇಶಿಸಿದ್ದಾರೆ. ಪ್ರಕರಣದ ಕುರಿತು ರಿಯಾಕ್ಷನ್ ನೀಡಿದಂತಹ ಪೊಲೀಸ್ ಕಮಿಷನರ್, ಪ್ರಾಥಮಿಕ ತನಿಖೆಯಲ್ಲಿ ನಿಯಮಬಾಹಿರವಾಗಿ ಹಲ್ಲೆ ಮಾಡಿದ್ದು ಕಂಡುಬಂದಿದೆ. 2 ಪೊಲೀಸ್ ಸಿಬ್ಬಂದಿಯನ್ನು ಅಮಾನತು ಮಾಡಿ ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಹೇಳಿದರು. ತನಿಖೆಯಲ್ಲಿ ಅವರ ಒಂದು ನಡವಳಿಕೆ ಏನಿದೆ ಅದು ಅಫೆನ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಆಗಿರೋದ್ರಿಂದ, ಮತ್ತು ಆ ಲೇಡಿ ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟಲ್ಲಿ ನಮ್ಮ ತನಿಖೆಯಲ್ಲಿ ಇರುವಂಥ ವಿಷಯಗಳು ತನಿಖೆಯಲ್ಲಿ ಕಂಡು ಬಂದದರ ಹಿನ್ನೆಲೆಯಲ್ಲಿ 2 ಸಿಬ್ಬಂದಿಗಳು ASI ವಿದ್ಯಾನಂದ್ ಸುಬೇದಾರ್ ಮತ್ತು PC ರಾಚಪ್ಪ ಕಣಬೂರ್ ಅನ್ನೋಂಥವ್ರನ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ದಸ್ತಗಿರಿ. ಶಿವಮೊಗ್ಗದಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಆನೆ ಹಾವಳಿ ತಡೆಯದ ಅರಣ್ಯ ಇಲಾಖೆ ವಿರುದ್ಧ ಜನ ಪ್ರತಿಭಟನೆ ಮಾಡಿದ್ದಾರೆ. ಶಿವಮೊಗ್ಗ ವನ್ಯಜೀವಿ ವಿಭಾಗದ DFO ಕಚೇರಿ ಎದುರು ಪುರದಾಳು, ದುರ್ಗಾಂಬ ಕಾಲೋನಿ ಹಾಗೂ ಬೇಳೂರು ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಆನೆಗಳ ದಾಳಿಯಿಂದ ಬಾಳೆ, ಅಡಿಕೆ, ಭತ್ತ ಹಾಗೂ ಕಬ್ಬು ಬೆಳೆ ಕಳೆದುಕೊಂಡಿದ್ದೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಬಂದ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯಾ ನಾಯ್ಕ್ ಕಾಡಾನೆ ಹಾವಳಿ ತಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು.
ಪಾಕಿಸ್ತಾನದ ಕ್ವೆಟ್ಟಾದಲ್ಲಿ ಭಾರೀ ಸ್ಫೋಟ ಸಂಭವಿಸಿ 10ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ದಾಳಿಕೋರ ಕಾರಿನಲ್ಲಿ ಬಂದು ಸೇನಾ ಪ್ರಧಾನ ಕಚೇರಿಯ ಬಳಿ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿದ್ದಾರೆ. ಸ್ಫೋಟಕಗಳಿದ್ದಂತಹ ವಾಹನವನ್ನ ಸೇನಾ ಪ್ರಧಾನ ಕಚೇರಿಯ ಮುಖ್ಯ ದ್ವಾರಕ್ಕೆ ಡಿಕ್ಕಿ ಹೊಡೆದು ಅಲ್ಲಿ ಸ್ಫೋಟಿಸಿದ್ದಾನೆ ಅಂತ ಮೂಲಗಳು ತಿಳಿಸಿವೆ.